ನಾಯಕರಿಗೆ ಮತ್ತು ಎಲ್ಲ ಶಾಸಕರಿಗೆ ಮನವಿ ಮಾಡ್ತೇನೆ. ಬಹಳ ಮಹತ್ವದ ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಸಹ ಪಾರ್ಟಿಸಿಪೇಟ್ ಮಾಡಬೇಕು. ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಈ ಚರ್ಚೆಯಲ್ಲಿ ಭಾಗವಹಿಸಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸರ್ಕಾರ ಮೇಲೆ ಟೀಕೆ ಮಾಡೋದು, ನಮ್ಮ ಕ್ಷೇತ್ರದಲ್ಲಿ ಆಯ್ತು ನೀವೇನು ಮಾಡಿಲ್ಲ ಅಂತ. ಹಾಗಾಗಿ ತಾವು ಸಹಕರಿಸಬೇಕಾಗಿ ವಿನಂತಿ ಮಾಡಿ. ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಬಹಳ ಅತಿವೃಷ್ಟಿ ಆಗಿ ಸಾಕಷ್ಟು ಕಡೆ ಸೇತುವೆಗಳು ಬಿದ್ದಿದ್ದಾವೆ, ರಸ್ತೆಗಳು ಹಾನಿ ಆಗಿದೆ, ಮಾನವ ಹಾನಿ ಆಗಿದೆ, ಜಾನುವಾರು ಹಾನಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಕರ್ತವ್ಯ, ಕೇವಲ ರೂಲಿಂಗ್ ಪಾರ್ಟಿ ಅಂತ ನಾ ಹೇಳುವುದಿಲ್ಲ, ಪ್ರತಿಯೊಬ್ಬರದ್ದು ಕರ್ತವ್ಯ ಇದೆ. ಈ ಸಮಯದಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸಿ ನಾವು ಜನರ ಸಹಾಯ ಧಾವಿಸಬೇಕಾಗಿದೆ. ಎಲ್ಲೆಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗಿದ್ದಾವೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸ್ತೇವೆ. ಈಗ ಮುಖ್ಯವಾಗಿ ನಮ್ಮರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಯ್ತು? ಕಿತ್ರೆ ಇದ್ದಲೆ ಕೂಡ್ತದೆ. ಅಧ್ಯಕ್ಷರೇ, ಮಾತಾಡೋದು ಕಡಿಮೆ. ನನಗೆಲ್ಲ ಬಿಟ್ಬಿಡಿ. ಹಾಗಾಗಿ ಚರ್ಚೆ ಮಾತಾಡ್ಕೊಡಿ. ದೇಶಪಾಂಡೆಗೆ ಏನಿಲ್ಲ, ಮಂತ್ರಿ ಇಲ್ಲ. ಹಿರಿಯ ಸಚಿವರು ಮಾತಾಡ್ತಿದ್ದಾರೆ, ಹೇಳಿ. ಅಧ್ಯಕ್ಷರೇ, ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 463 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಶಿವಮೊಗ್ಗದಲ್ಲಿ 356 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಸ್ಪೀಕರ್ ಮಾಡಿ. ಚಿಕ್ಕಮಗಳೂರಲ್ಲಿ 208 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಉಡುಪಿಯಲ್ಲಿ 99 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 92, ಕೋಡಿಗುದಲ್ಲಿ 84, ಹಾಸನದಲ್ಲಿ 13. ಹಾಗಾಗಿ ಸಾಕಷ್ಟು ಜನ, 10ಕ್ಕಿಂತ ಹೆಚ್ಚು ಜನ ಇದ್ರೊಳಗೆ ಮಯತಾಗಿದ್ದಾವೆ. ನಾ ಸರ್ಕಾರ ಅಭಿನಂದಿಸ್ತೇನೆ. ನಮ್ಮ ಕಡೆ ಯಾರು ಮಯತಾಗಿದ್ರು ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿ ಹಾನಿ ಪರಿಹಾರ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ ಅಂದ್ರೆ, ಸರ್ಕಾರ ಟ್ಯಾಕಲ್ ಮಾಡಬೇಕಾದ್ರೆ ಯುದ್ಧ ಪಾತ್ರೆಯಲ್ಲಿ ಟ್ಯಾಕಲ್ ಮಾಡಬೇಕಾಗಿದೆ, ವಾರ್ ಫುಟಿಂಗ್ದಲ್ಲಿ ಟ್ಯಾಕಲ್ ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ಸಾಕಷ್ಟು ಬೇಕಾಗುವ ಹಣ ರಿಲೀಸ್ ಮಾಡಬೇಕು. ದೇಶಪಾಂಡೆ ಅವರೇ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದೆ, ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಯಾಕೆ ಮಾತಾಡ್ತಾರೆ? ಹಾಗಾಗಿ ರೆವಿನ್ಯೂ ಮಿನಿಸ್ಟರ್ ಕೈ ಬಲಪಡಬೇಕು. ಯಾಕಂದ್ರೆ ಅಲ್ಟಿಮೇಟ್ ಎಲ್ಲ ಕಡೆಯಿಂದ ಫ್ಲಡ್ ನಲ್ಲಿ ಡ್ಯಾಮೇಜ್ ಆಗಿದೆ ರಿಪೋರ್ಟ್ ಬಂದಾಗ ತಕ್ಷಣ ಅದಕ್ಕೆ ಭಾರತ ಸರ್ಕಾರದಿಂದ ಸಹ ಸಹಾಯಧನ ಬರ್ತದೆ. ಅದು ಸಹ ಮೆಮೊರಾಂಡಮ್ ಕೊಟ್ಟು ನಾವು ಹೆಚ್ಚಿನ ಪರಿಹಾರ ಭಾರತ ಸರ್ಕಾರದಿಂದ ತಗೊಳ್ಳಿಕ್ಕೂ ಪ್ರಯತ್ನ ಆಗಬೇಕಿದೆ. ಈಗ ನಮ್ಮ ಶಿರೂರು ಕಡೆ ಅಂಕೋಲಾ ತಾಲೂಕು ಶಿರೂರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ 7 ಜನ ಮಯದಾದ್ರು, 7 ಜನ ಸತ್ತು ಹೋದ್ರು. ಸಾವಿರಾರು ಎಕರೆ ಬಿತ್ತಿದ ಭತ್ತ ಕೊಳಚು ಹೋಗಿದೆ. ಜನರ ಸಾಕಷ್ಟು ಸಹಾಯ ಇದೆ. ನಾ ಹೇಳಿದೆ 7-8 ಜಿಲ್ಲೆಯಲ್ಲಿ ಯಾವ ಪ್ರಕಾರ ಆಗಿದೆ ಅಂತ ಹೇಳಿದ್ದೇನೆ. ಹಾಗಾಗಿ ವಿರೋಧಿ ಪಕ್ಷದವರು ಸಹ ಇದೆಲ್ಲ ಧರಣಿಯಿಂದ ಏನು ಉಪಯೋಗ ಆಗುವುದಿಲ್ಲ, ಇದರಿಂದ ಏನು ಲಾಭ ಅವ್ರಿಗೆ ಆಗುವುದಿಲ್ಲ. ಇದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರೆ ನಿಮ್ಗೇನೋ ಲಾಭ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಜನ ಕಷ್ಟದಲ್ಲಿದ್ದಾಗ ತಾವು
ತಾವು ಇದ್ರ ದೇಶಪಾಂಡೆ ಬಗ್ಗೆ ಅವರು ಹೆಚ್ಚು ಆಸಕ್ತಿ ತಗೊಂಡು ದಲಿತರ ವಿಚಾರ ಬಂದಾಗ ನೀವು ಮಾತಾಡೇ ಮಾತಾಡ್ಬೇಕು. ಇಲ್ಲ, ಸೈಲೆಂಟ್. ನಿಮ್ ಜವಾಬ್ದಾರಿ. ದಲಿತರು ಬಂದಾಗ ಇಲ್ಲ, ನಾ ಮಾತಾಡೋದು ಸರ್ ಮಾತಾಡ್ತಾ ನೀವು ಕಂಟಿನ್ಯೂ ಮಾಡಿ, ನೀವು ಕಂಟಿನ್ಯೂ ಮಾಡಿ. ದಲಿತರ ಪರವಾಗಿ ವಿರೋಧ ಮಾತಾಡೇ ಪಕ್ಷ ಇಲ್ಲ. ಇದ್ರೆ ಕೇವಲ ದಲಿತರ ವಿಚಾರ ಗಲಾಟೆ ಬಂದಾಗ ಮಾಡಿದಾಗ ಮಾತಾಡಿಲ್ಲ. ಯಾವ ಸ್ಥಾನದಲ್ಲಿ ಅಶೋಕ್ ಕೂತಾರೆ ದಲಿತರ ಆ ವಿಚಾರ ಸ್ಥಾನದಲ್ಲಿ ನಾನು ಮಾತಾಡೇ ಇಲ್ಲ. ಕೂತಿದ್ದೆ. ನಾನು ಕೂತಿದ್ದೆ. ಯಾವ ಸ್ಥಾನದಲ್ಲಿ ಅಶೋಕ್ ಕೂತ್ರಿ ನಾನು ಆ ಸ್ಥಾನದಲ್ಲಿ ಕೂತಿದ್ದೆ. ದಲಿತರ ವಿಚಾರ ಬಂದಾಗ ಜವಾಬ್ದಾರಿ ಬಾಲಮುಚ್ಚಿ ಸುಮ್ಮನೆ ಇದ್ರು, ಈಗ ಮಾತಾಡ್ತಾ ಇದ್ದಾರೆ. ದಲಿತರ ಬಂದಾಗ ಯಾಕೆ ಮಾತಾಡಿಲ್ಲ? ಸಿದ್ದರಾಮಯ್ಯ ವಿರುದ್ಧ ಏನು ಹಗರಣದ ಬಗ್ಗೆ ಮಾತಾಡಿಲ್ಲ. ಸರಿಯಲ್ಲ. ದಲಿತರ ಒಂದು ವಿಚಾರ ಬಂದಾಗ ಮಾತಾಡಲ್ಲ. ಈಗ ಗೌರವದಿಂದ ಈಗ ಮಾತಾಡ್ಬೇಕು. ಸದನ ಸರಿ ಇಲ್ದಾಗ ಮಾತಾಡ್ತಾರೆ. ಈ ಹಾಗಾಗಿ ವಿಚಾರನ ಯಾರನ್ನ ಒಪ್ತಾರ? ಇವತ್ತು ಮುಖ್ಯವಾಗಿ ಏನು ರಾಜ್ಯದಲ್ಲಿ ಹಾನಿಯಾಗಿದೆ ಅದರ ಸಮೀಕ್ಷೆ ಈಗಾಗಲೇ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿರಬಹುದು. ಆ ಸಮೀಕ್ಷೆ ಪ್ರಕಾರ ಈಗಾಗಲೇ ಹೇಳಿದಾಗೆ ಮಹಾರಾಷ್ಟ್ರ ಸರ್ಕಾರ ಒಂದು ಮೆಮೊರಾಂಡಮ್ ಕೊಟ್ಟು ಸರ್ಕಾರ ಸಹಾಯಕ ಧಾವಿಸಬೇಕಾಗಿದೆ. ಇದು ಸರ್ಕಾರದ ಜವಾಬ್ದಾರಿ, ಇದು ಸರ್ಕಾರದ ಕರ್ತವ್ಯ ನಾವು ಭಾವಿಸ್ತೇನೆ. ಹಣದ ಕೊರತೆ ಇದಕ್ಕೆ ಇರಬಾರ್ದು. ಸಾವು ಸಾವು ಮನಿ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ಬೇಕು. ಅವಾಗ ಇಂಥ ಸಿಚುವೇಶನ್ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಮಾತಾಡಿ, ಹಗರಣದ ಬಗ್ಗೆ ಮಾತಾಡಿ, ಹೆಜ್ಜೆ ಹಾಕಬೇಕಾಗಿದೆ. ಹಗರಣದ ಬಗ್ಗೆ ಮಾತಾಡಿ. ಸರ್ ನೀವು ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಹಗರಣ ಬಗ್ಗೆ ಮಾತಾಡೋಲ್ಲ. ಯಾವ ಹಗರಣ ಇಲ್ಲ ಮಾತಾಡ್ತಾ ಇದ್ದೀರಿ. ಹಗರಣದ ಬಗ್ಗೆ ಮಾತಾಡಿ, ಹಾಗಾಗಿ ಹಗರಣದ ಬಗ್ಗೆ ಮಾತಾಡಿ. ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ, ಹಗರಣ ಇಲ್ಲ ನಾ ಏನ್ ಮಾತಾಡ್ಲಿ, ಹಗರಣ ಇದ್ರೆ ಮಾತಾಡ್ತಿದ್ದೆ. ಹಾಗಾಗಿ ತಾವೇನ್ ಮಾತಾಡೋದಿಲ್ಲ ಅದ್ರಲ್ಲಿ ಯಾವ ಹುರುಳಿಲ್ಲ. ನಾ ಕುದಿದ್ರೆ ಮಾತಾಡ್ತಾ ಗಲಾಟೆ ಮಾಡ್ತಾ ಇದ್ದೀರಿ. ಆಯ್ತು, ಚರ್ಚೆಗೆ ಹೋಗುದಿಲ್ಲ ನಾನು. ಸಿಎಂ ಬರ್ತಾರೆ, ಸಿಎಂ ಉತ್ತರ ಕೊಡ್ತಾರೆ. ಸರ್, ನೀವು ಕಂಟಿನ್ಯೂ ಮಾಡಿ. ಒಂದು ಒಳ್ಳೆ ಸಿಎಂ ಸಿಕ್ಕಿದ್ದಾರೆ, ಒಳ್ಳೆ ಇದ್ದಾಗ ನೀವು ಕೆಲಸ ಮಾಡ್ಕೊಡ್ರಿ, ಅಭಿವೃದ್ಧಿ ಮಾಡ್ಕೊಂಡು ಬಿಟ್ಟು ಅನಾವಶ್ಯಕ ಮಾಡ್ಬೇಕು. ವಿರೋಧ ಪಕ್ಷ ಇದ್ದಾಗ ಕೆಲವು ಸರ್ತಿ ಧರಣಿ ಮಾಡ್ಬೇಕಾಗ್ತದೆ, ನಿಮ್ ಕರ್ತವ್ಯ. ಆದ್ರೆ ಪ್ರತಿದಿನ ಇದೇ ಮಾಡುದಿದ್ರೆ ಯಾಕೆ ಮನೆ ನಡೆಸಬೇಕು, ಯಾಕೆ ಸೆಷನ್ ಕರಿಬೇಕು, ಸೆಷನ್ ಅವಶ್ಯಕತೆ ಅದೇನು. ಹಾಗಾಗಿ ನಾ ಈ ಸಂದರ್ಭದಲ್ಲಿ ಕಂದಾಯ ಸಚಿವರಿಗೆ ಈ ಸಮಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ, ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ, ಕರಾವಳಿ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಅವ್ರು ಕ್ರಮ ತಗೊಳ್ಬೇಕಾಗಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದಾರೆ. ಮಂಜು